ಸುರೇಶ್ ಗೌಡಗೆ ಟಾಂಗ್ ಅನ್ನ ಕೊಟ್ಟಿದ್ದಾರೆ ಶಾಸಕ ಗೌರಿಶಂಕರ್. ಸುರೇಶ್ ಗೌಡರು ಹುಚ್ಚರ ರೀತಿ ಮಾತನಾಡ್ತಾ ಇದ್ದಾರೆ. ನಮ್ಮ ತಂದೆ ಆಸ್ಪತ್ರೆಯಲ್ಲಿದ್ದಾರೆ, ನಮ್ಮ ಕುಟುಂಬ ನೋವಿನಲ್ಲಿದೆ ಅಂತ ಟಾಂಗ್ ಅನ್ನ ಕೊಟ್ಟಿದ್ದಾರೆ ಶಾಸಕ ಗೌರಿಶಂಕರ್. ಯಾಕಂದ್ರೆ ಸುರೇಶ್ ಗೌಡರು ಕೊಟ್ಟಂತ ಒಂದು ಸ್ಟೇಟ್ಮೆಂಟ್, ಆ ವಿಡಿಯೋ ಈಗ ಸಾಕಷ್ಟು ವೈರಲ್ ಆಗ್ತಾ ಇದೆ. ಸೊ ಆ ಒಂದು ವಿಡಿಯೋಗೆ, ಆ ಸ್ಟೇಟ್ಮೆಂಟ್ ಸಂಬಂಧಪಟ್ಟಂತೆ ಗೌರಿಶಂಕರ್ ಈಗ ರಿಪ್ಲೈ ಅನ್ನ ಮಾಡಿರೋದು, ಟಾಂಗ್ ಕೊಟ್ಟಿರೋದು. ನಮ್ಮ ತಂದೆ ಆಸ್ಪತ್ರೆಯಲ್ಲಿದ್ದಾರೆ, ನಮ್ಮ ಕುಟುಂಬ ನೋವಲ್ಲಿ ಇದೆ, ಅವ್ರು ನೋಡಿದ್ರೆ ಹುಚ್ಚರ ತರ ಮಾತಾಡ್ತಾ ಇದ್ದಾರೆ ಅಂತ ಸುರೇಶ್ ಗೌಡಗೆ ಟಾಂಗ್ ಅನ್ನ ಕೊಟ್ಟಿದ್ದಾರೆ ಶಾಸಕ ಗೌರಿಶಂಕರ್. ಮತ್ತೆ ನನ್ನ ಕುಟುಂಬನೂ ಕೂಡ, ನನ್ನ ತಂದೆ ಸುಮಾರು 7 ತಿಂಗಳಿಂದ ಅನ್ಕಾನ್ಶಿಯಸ್. ನಮ್ಮ ಕುಟುಂಬ ಆ ನೋವಿದ್ದೀವಿ ನಾವು. ಇಲ್ಲ ಒಂದು ಕಡೆ ನನ್ನ ತಂದೆನ ಬದುಕಿಸ್ಕೊಂಡ್ರೆ ಸಾಕಪ್ಪ ಅಂತ ನಾವು ಆ ನೋವಿದ್ದೀವಿ. ನೋಡೋದು ನನ್ನ ತಂದೆ ಬಗ್ಗೆ ಏಕವಚನ ಮಾತಾಡ್ತಾರೆ. ಈ ರಾಜ್ಯದ ಜನತೆ ಅವರ ಯೋಗ್ಯತೆ ತಿಳ್ಕೋಬೇಕಾಯ್ತದೆ. ದೊಣ್ಣೆ ಇಟ್ಕೊಂಡಿದ್ದು ದೇವೇಗೌಡ ನೀರು ಕೊಡು ಅನ್ನೋಂಥ ಮಟ್ಟಿಗೆ, ಕೊಡೋರಿಗೆ ಬಿಡಬೇಡ ಅನ್ನೋಂಥ ಮಟ್ಟಿಗೆ ಅವರ ದುರಾಂಕರದ ವರ್ತನೆ ಅವರು ತೋರ್ಪಡ್ತಾರೆ. ಅವ್ರು ರೌಡಿಸಮ್, ಅವರ ನಡವಳಿಕೆ ರೌಡಿಸಮ್ ಏನಿದೆಯೋ ಅದನ್ನು ತೋರ್ಪಡಿಸ್ತಾರೆ. ಆ ಸೋಲಿನ ಹತಾಶೆ ಇದೆಯಲ್ಲ, ಸೋಲ್ತೀವಿ ಅನ್ನತಕ್ಕಂಥ ಭಯ ಇದೆಯಲ್ಲ, ಆ ಭಯಕ್ಕೆ ಏನೇನೋ ಮಾತಾಡ್ಕೊತಾರೆ, ಏನೇನೋ ಸ್ಟೇಟ್ಮೆಂಟ್ ಹಾಕ್ತಾರೆ. ದುಡ್ಡು ಕೊಟ್ಟರೆ ಈಸ್ಕೊಂಡು BJP ಓಟ್ ಹಾಕಿ ಅನ್ನೋವಂಥದ್ದು, ಇದು ಕಾನೂನು ವಿರುದ್ಧವಾಗಿರುವಂಥದ್ದು. ಸೊ ಜೊತೆಯಲ್ಲಿ ದೊಣ್ಣೆ ಇಸ್ಕೊಂಡು ಊರ್ ಮೇಲೆ ನಿಂತ್ಕೊಳ್ಳಿ ಅನ್ನೋವಂಥದ್ದು ಅದು ರೌಡಿಸಮ್ ಮಾಡೋಂಥ ವಿಚಾರ. ಜನಗಳನ್ನ ಪ್ರವೋಕ್ ಮಾಡಿ ಎಲ್ಲ ಒಂದು ಕಡೆ ಎತ್ಕಟ್ಟುವಂಥ ಕೆಲಸ ನಡೀತಾ ಇದೆ. ಸೊ ಈ ಒಂದು ಉದ್ದೇಶದ ಮೇಲೆ ಈಗಾಗಲೇ SP ಗೆ ಮತ್ತೆ ಚುನಾವಣಾ ಅಧಿಕಾರಿಗಳಿಗೆ ಮತ್ತೆ DC ಗೆ ನಾನಾಗಲೇ ನನ್ನ ದೂರನ್ನು ರೆಡಿ ಮಾಡಿದ್ದೇನೆ. ಈ ದೂರಿನ ಅನ್ವಯ ಈಗ ಅವರು ನೀವು ಕ್ರಮ ತಗೊಳ್ಬೇಕು ಅಂತ ನಾವು ಒತ್ತಾಯ ಮಾಡಕ್ಕೆ ಕೊಟ್ಟಿದ್ದೇನೆ. ಮತ್ತೆ ನನ್ನ ಕುಟುಂಬನೂ ಕೂಡ